ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 10,000 ರೂಪಾಯಿ ಹಣ ಜಮೆ ಆಗುತ್ತಾ? ಹೌದು, ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗಂತೂ ಇದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ತುಂಬಾ ದಿನದಿಂದ ಗೃಹಲಕ್ಷ್ಮಿಯರಿಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದವರಿಗೆ ಈಗ ಹಣ ಜಮೆ ಆಗಿದೆ. 2,000 ರೂಪಾಯಿ ಅಂತೂ ಜಮೆ ಆಗಿದೆ. 10,000 ರೂಪಾಯಿ ಜಮೆ ಬಗ್ಗೆ ಅಪ್ಡೇಟ್ ನೋಡೋಣ. ಅದೇ ತರ ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಸಿಹಿ ಸುದ್ದಿ, ಒಂದು ಹೊಸ ನಿಯಮ. ಎದಕ್ಕಂದ್ರೆ ಇಂದಿರಾ ಕಿಟ್ ವಿತರಣೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಅದು ಕೂಡ ಸಿಗಲಿದೆ. 1,000 ರೂಪಾಯಿ ಹಣ ಸಿಗುತ್ತಾ ರೇಷನ್ ಕಾರ್ಡ್ ಇದ್ದವರಿಗೆ? ಅದು ಕೂಡ ನೋಡೋಣ. ಇನ್ನು ಮೂರನೇದಾಗಿ 15 ವರ್ಷ ಹಳೆಯ ವಾಹನ ಇದ್ದವರಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಅದಕ್ಕಂದ್ರೆ ಎಲ್ಲ ಒಂದು ವಾಹನಗಳನ್ನ ಗುಜರಿಗೆ ಹಾಕುವ ನೀತಿ ಬಗ್ಗೆನೂ ಕೂಡ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಇನ್ನು ನಾಲ್ಕನೇದಾಗಿ ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಾಣ್ತಾ ಇದೆ. ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತಾ? ಬೆಳ್ಳಿ ದರ ಎಷ್ಟಾಗಿದೆ, ಬಂಗಾರದ ಬೆಲೆ ಕೂಡ ನೋಡ್ತಾ ಹೋಗೋಣ. ಅದೇ ತರ 5ನೇದಾಗಿ ಉಚಿತ ಮನೆ ಯೋಜನೆ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ. 2026ರ ಒಳಗೆ ಮನೆಗಳನ್ನ ಮತ್ತೆ ಕಟ್ಟಲು ಸರ್ಕಾರ ಪ್ಲಾನಿಂಗ್ ಮಾಡ್ತಾ ಇದೆ ಅಂತ, ಇದರ ಬಗ್ಗೆನೂ ಕೂಡ ಒಂದು ಸಿಹಿ ಸುದ್ದಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಅದೇ ತರ ಸಾರಿಗೆ ನೌಕರರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು. 6 ತಿಂಗಳವರೆಗೂ ಸಾರಿಗೆ ನೌಕರರು ಮುಷ್ಕರ ಮಾಡುವಂತಿಲ್ಲ. ಎಸ್ಮಾ ಕಾಯ್ದೆ ಕರ್ನಾಟಕದಲ್ಲಿ ಜಾರಿ ಮಾಡಲಾಗ್ತಾ ಇದೆ. ಎಲ್ಲ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಸೊ ವಿಡಿಯೋನ ನೀವು ಕೊನೆ ತನಕ ಪೂರ್ತಿಯಾಗಿ ನೋಡಿ, ವಿಡಿಯೋನ ಮಿಸ್ ಮಾಡಬೇಡಿ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ವಿಡಿಯೋಗೆ ಇನ್ನೂ ಕೂಡ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹೌದು ವೀಕ್ಷಕರೇ, ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಬೇಗನೆ ನಮಗೆ ಕಮೆಂಟ್ ಮಾಡಿ. ನಿಮಗೂ ಕೂಡ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಬಂತಾ? ಹೌದು, ಹೊಸ ವರ್ಷಕ್ಕೆ ಎಲ್ಲರಿಗೂ ಕೂಡ ಹಣ ಜಮೆ ಆಗಿದೆ. ಬೆಳಗಾವಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಬೀದರ್ ಆಗಿರ್ಬೋದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯಲ್ಲಿ ಆಗಿರ್ಬೋದು, ಮತ್ತೆ ಬಾಗಲಕೋಟೆ ಆಗಿರ್ಬೋದು, ಈ ಕಡೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟೆ ಮತ್ತು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೋಲಾರ ಈ ಭಾಗದಲ್ಲೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ. ದಾವಣಗೆರೆ ಆಗಿರ್ಬೋದು ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಹಣ ಜಮೆ ಆಗಿದೆ. ಕೆಲವೊಂದು ಹಳ್ಳಿಗಳಲ್ಲೂ ಕೂಡ ಈಗಾಗ ಹಣ ಜಮೆ ಪ್ರಕ್ರಿಯೆ ಮುಗಿಯೋದಕ್ಕೆ ಬಂದಿದೆ. ವೀಕ್ಷಕರೇ, ಇಲ್ಲಿ ಏನಾಗಿದೆ ಅಂದ್ರೆ ಸೆಪ್ಟೆಂಬರ್ ತಿಂಗಳವರೆಗೂ ಕಂತು ಕ್ಲಿಯರ್ ಆಗಿದೆ. ಅಂದ್ರೆ ಅರ್ಥ ಇಲ್ಲಿ 24 ಕಂತು ಹಣವನ್ನ ಜಮೆ ಮಾಡಲಾಗಿದ್ದು, ಇಲ್ಲಿವರೆಗೂ 48,000 ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಹಾಕಲಾಗಿದೆ. 48,000 ರೂಪಾಯಿ ಅಂದ್ರೆ 24 ಕಂತು, 2 ವರ್ಷ ಗೃಹಲಕ್ಷ್ಮಿ ಯೋಜನೆ ಹಣ ಕಂಪ್ಲೀಟ್ ಆಗಿದೆ. ಈಗ ನಿಮ್ಮ ಅಕೌಂಟ್ಗೆ ಬರಬೇಕಾಗಿದ್ದು 25ನೇ ಕಂತು, 26ನೇ ಕಂತು ಹಾಗೂ 27ನೇ ಕಂತು, ಅಂದ್ರೆ 3 ಕಂತು ವೀಕ್ಷಕರೇ. 3 ಕಂತು ಅಂದ್ರೆ ಇಲ್ಲಿ ವೀಕ್ಷಕರೇ ನಿಮಗೆ 6,000 ರೂಪಾಯಿ ಆಗುತ್ತೆ. ಆದ್ರೆ ಕೆಲವೊಬ್ಬರಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವೂ ಕೂಡ ಬಂದಿಲ್ಲ. ಆ ಒಂದು ಹಣ ಏಕೆ ಹಾಕಿಲ್ಲ ಅಂತ ವಿರೋಧ ಪಕ್ಷದವರು ಸರ್ಕಾರಕ್ಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದ್ದಾರೆ. ಆದ್ರೆ ಯಾರಿಗೆ ಹಣ ಬಂದಿಲ್ಲ ಪರಿಶೀಲನೆ ಮಾಡಿಬಿಟ್ಟು ಅವರ ಅಕೌಂಟ್ಗೆ ಹಣ ಹಾಕುವ ಪ್ರಕ್ರಿಯೆಯನ್ನ ಮಾಡಲಿದ್ದೇವೆ ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ ಎರಡನೇದಾಗಿ ಏನಪ್ಪಾ ಅಂದ್ರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಶೀಘ್ರದಲ್ಲೇ ಜಮೆ ಆಗುತ್ತಾ ಎಂಬುವ ಪ್ರಶ್ನೆ. ಎದಕ್ಕಂದ್ರೆ ವೀಕ್ಷಕರೇ, ಈಗ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ 2 ತಿಂಗಳ ಹಣ ಸರ್ಕಾರದ ಖಜಾನೆಯಲ್ಲಿ ಇದೆ, ಅದು ಜನರಿಗೆ ಜಮೆ ಆಗಿಲ್ಲ. ತಾಂತ್ರಿಕ ದೋಷದಿಂದಾಗಿ 2 ಕಂತು ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿಲ್ಲ ಎಂಬುದು ಗೊತ್ತಾಗಿದೆ. ಸರ್ಕಾರವು ಕೂಡ ಇದನ್ನ ಒಪ್ಪಿಕೊಂಡಿದೆ. ಆದಷ್ಟು ಬೇಗನೆ ಹಣ ಹಾಕುವ ಬಗ್ಗೆನೂ ಕೂಡ ಅಪ್ಡೇಟ್ ಬರಲಿದೆ ವೀಕ್ಷಕರೇ. ಇಲ್ಲಿ ಒಟ್ಟು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂದ್ರೆ 4,000 ರೂಪಾಯಿ ಆಗುತ್ತೆ. ಅದೇ ತರ ಮುಖ್ಯವಾಗಿ ಈಗ ಒಂದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ದು 3 ಕಂತು ಅಂದ್ರೆ 6,000 ರೂಪಾಯಿ ಆಗುತ್ತೆ. ಒಟ್ಟು 10,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಬರಬೇಕಾ? ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಎಲ್ಲ ಗೃಹಲಕ್ಷ್ಮಿಯರು ಕೂಡ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ, ನೀವು ಕೂಡ ಕಮೆಂಟ್ ಮಾಡಿ. ಅದೇ ತರ ವೀಕ್ಷಕರೇ, ಗೃಹಲಕ್ಷ್ಮಿ ಸಹಕಾರ ಸಂಘವು ಕೂಡ ಪ್ರಾರಂಭವಾಗಿದೆ ಕರ್ನಾಟಕದಲ್ಲಿ. ನೀವು ಕೂಡ 1,000 ರೂಪಾಯಿ ಪಾವತಿ ಮಾಡಿ ಗೃಹಲಕ್ಷ್ಮಿ ಸಂಘದ ಮೂಲಕ ಮೆಂಬರ್ಶಿಪ್ ಆಗಬೇಕು. ಮೆಂಬರ್ಶಿಪ್ ಆದ ಮೇಲೆ ನಿಮಗೆ ಇಲ್ಲಿ 3 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಿಗಲಿದೆ. ಈ ಒಂದು ಯೋಜನೆ ಇನ್ ಟೈಮ್ ಅಂದ್ರೆ ಯಾರು ಮೊದಲು ಬರ್ತಾರೆ ನೋಡಿ ಅವರಿಗೆ ಮಾತ್ರ. ಇದು ಒಂದು ಯೋಜನೆ 2 ರಿಂದ 3 ತಿಂಗಳು ಮಾತ್ರ ಕರ್ನಾಟಕದಲ್ಲಿ ಚಾಲ್ತಿಯಲ್ಲಿರುತ್ತೆ. ನಂತರ ಮೆಂಬರ್ಶಿಪ್ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದ್ಮೇಲೆ ಯಾರು ಮೊದಲು ಮೆಂಬರ್ಶಿಪ್ ತಗೊಂಡಿರ್ತಾರ ಅವರಿಗೆ ಹಂತ ಹಂತವಾಗಿ ಸಾಲವನ್ನ ವಿತರಣೆ ಮಾಡಲಾಗುತ್ತಂತೆ. ಮತ್ತೆ ಅಕ್ಕಪಡೆ ಯೋಜನೆಯು ಕೂಡ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ವಿಸ್ತರಣೆ ಮಾಡಲಾಗ್ತಾ ಇದೆ. ಈ ಒಂದು ಗುಡ್ ನ್ಯೂಸ್ಗೋಸ್ಕರ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ವೀಕ್ಷಕರು, ಈಗ 3ನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ನಾವು ನಿಮಗೆ ಹೇಳಲೇಬೇಕು. ಎಲ್ಲಾ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲು
ಕ್ಷಣಗಣನೆ ಅಂತಾನೆ ಹೇಳ್ಬೋದು. ಫೆಬ್ರವರಿ 10ನೇ ತಾರೀಕಿನ ಒಳಗೆ ಇಂದಿರಾ ಕಿಟ್ ವಿತರಣೆ ಆಗಬಹುದು. ವೀಕ್ಷಕರೇ, ಇಲ್ಲಿ ನಿಮ್ಗೆ ಗೊತ್ತಿರಬಹುದು, ಕೇಂದ್ರ ಸರ್ಕಾರ ಅಕ್ಕಿ ವಿತರಣೆ ಮಾಡಿದರೆ, ಕರ್ನಾಟಕ ಸರ್ಕಾರವೂ ಕೂಡ ಅಕ್ಕಿ ವಿತರಣೆ ಮಾಡಿದರೆ, ಅಕ್ಕಿ ಇಲ್ಲಿ ಕಾಳಸಂತೆಯಲ್ಲಿ ಜನರು ಮಾರಾಟ ಮಾಡ್ತಾ ಇದ್ದಾರೆ, ಹಣಕ್ಕೋಸ್ಕರ ಮಾರಾಟ ಮಾಡ್ತಾ ಇದ್ದಾರೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರೋ ಮಾಹಿತಿ. ಅದು ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬಂದು ನಂತರ ಈಗ ಅಕ್ಕಿ ವಿತರಣೆ ಬಂದ್ ಮಾಡಲಾಗುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರದ ಅಕ್ಕಿ ವಿತರಣೆ ಕಂಟಿನ್ಯೂ ಇರಬಹುದು, ಆದರೆ ನಮ್ಮ ರಾಜ್ಯ ಸರ್ಕಾರದ ಅಕ್ಕಿ ವಿತರಣೆ ಬಂದ್ ಆಗುತ್ತೆ. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಈ ಒಂದು ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಅಕ್ಕಿ ಬದಲಾಗಿ ವಿತರಣೆ ಮಾಡಲಾಗುತ್ತೆ. ವೀಕ್ಷಕರೇ, ಇಲ್ಲಿ ರೇಷನ್ ಕಾರ್ಡ್ ಇದ್ದವ್ರಿಗಂತೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲೇಬೇಕು. ಎದಕ್ಕಂದ್ರೆ ಯಾರೆಲ್ಲ ಒಂದು ರೇಷನ್ ಕಾರ್ಡ್ ಇದ್ದವರು ಒಂದು ಇಂದಿರಾ ಕಿಟ್ ಅನ್ನ ಪಡೆದುಕೊಳ್ತಾರೆ ನೋಡಿ, ಆ ಒಂದು ಪಡಿತರವನ್ನು ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಹಣಕ್ಕೋಸ್ಕರ ನೀವು ಮಾರಾಟ ಮಾಡಿದ್ದೆ ಆದಲ್ಲಿ ಅಂತವರ ಕಾರ್ಡು 6 ತಿಂಗಳವರೆಗೂ ನಿಷ್ಕ್ರಿಯ ಅಂದ್ರೆ ಬಂದ್ ಮಾಡಲಾಗುತ್ತೆ. ಹೀಗಾಗಿ ಯಾರು ಕೂಡ ತಪ್ಪು ಮಾಡಬೇಡಿ. ಎದಕ್ಕಂದ್ರೆ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದೆ. ಅದಕ್ಕೆ QR ಕೋಡ್ ಸಿಸ್ಟಮ್ ಕೂಡ ಅಳವಡಿಸಲಾಗ್ತಾ ಇದೆ. ಯಾರಾದರೂ ಮಾರಾಟ ಮಾಡಿದರೆ ಆ ಒಂದು QR ಕೋಡ್ ಸ್ಕ್ಯಾನ್ ಮಾಡಿದರೆ ಆ ಒಂದು ಅನ್ನಭಾಗ್ಯ ಒಂದು ಇಂದಿರಾ ಕಿಟ್ ಎಲ್ಲಿಂದ ಬಂದಿದೆ ಅದು ಕೂಡ ಗೊತ್ತಾಗುತ್ತೆ. ನಂತರ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ, ಅವರಿಗೆ ದಂಡ ಕೂಡ ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಈ ಒಂದು ಇಂದಿರಾ ಕಿಟ್ಟು 3 ಭಾಗದಲ್ಲಿ ಒಂದು ವಿತರಣೆಯನ್ನ ಮಾಡಲಿದ್ದಾರೆ. 3 ಟೈಪ್ ಕಿಟ್ಗಳನ್ನು ವಿತರಣೆ ಮಾಡಲಿದ್ದಾರೆ. ವೀಕ್ಷಕರೇ, ನಿಮ್ಮ ಕುಟುಂಬದಲ್ಲಿ ಒಬ್ರು ಅಥವಾ ಇಬ್ಬರು ಇದ್ರೆ ಅಂತ ಕುಟುಂಬಕ್ಕೆ ತಲಾ ಅರ್ಧ ಕೆಜಿ ಅಂತೆ 2.5 ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ನಿಮ್ಮ ಕುಟುಂಬದಲ್ಲಿ 3 ರಿಂದ 4 ಜನರಿದ್ದರೆ ಅಂತ ಕುಟುಂಬಕ್ಕೆ ತಲಾ ಒಬ್ಬರಿಗೆ ಒಂದರಂತೆ 5 ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಬಹುದು. ಅದೇ ತರ 5, 6, 7 ಜನರಿದ್ದರೆ ಅಂತ ಕುಟುಂಬಕ್ಕೆ 1.5 ಕೆಜಿ ಅಂತೆ 7.5 ಕೆಜಿಯ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ. ಹೆಸರು ಕಾಳು ಕೂಡ ವಿತರಣೆ ಮಾಡ್ತೀವಿ ಅಂತ ಮೊದಲು ಹೇಳಿದ್ರು, ನಂತರ ಆಗಲ್ಲ ಅಂತ ಹೇಳಿ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ವಿತರಣೆ ಮಾಡ್ತೀವಿ ಅಂತಲೂ ಕೂಡ ಘೋಷಣೆಯನ್ನ ಮಾಡಲಾಗಿದೆ. ಇನ್ನು ವೀಕ್ಷಕರೇ, 15 ವರ್ಷದ ಹಳೆಯ ವಾಹನಗಳಿಗೂ ಕೂಡ ಒಂದು ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ 15 ವರ್ಷ ಹಳೆಯ ಡೀಸೆಲ್ ವಾಹನಗಳು, 4 ಚಕ್ರದ ವಾಹನಗಳು ಗುಜರಿಗೆ ಹಾಕಬೇಕು. ಎಲ್ಲ ಒಂದು ಸರ್ಕಾರಿ ವಾಹನಗಳು ಅಂತ ಇಲ್ಲಿ ಒಂದು ನಿಯಮ ಇರುವಂತದ್ದು. ಕರ್ನಾಟಕದಲ್ಲೂ ಕೂಡ ಈ ಒಂದು ಸ್ಕ್ರಾಪಿಂಗ್ ಪಾಲಿಸಿ ಅನ್ವಯ ಸರ್ಕಾರಿ ಒಂದು ವಾಹನಗಳು ಕೂಡ ಇಲ್ಲಿ ಒಂದು ಗುಜರಿಗೆ ಹೋಗಲಿದ್ದಾವೆ. ಅಂದ್ರೆ 15 ವರ್ಷ ಹಳೆಯ ವಾಹನಗಳನ್ನ ಗುಜರಿಗೆ ಹಾಕಬೇಕು. ಅದೇ ತರ ನಮ್ಮ ಒಂದು ಪ್ರೈವೇಟ್ ವೆಹಿಕಲ್ಸ್ ಅಂದ್ರೆ ನಾವು ಬಳಸೋ 4 ಚಕ್ರದ ವಾಹನ ಆಗಿರ್ಬೋದು, 3 ಚಕ್ರ ವಾಹನ ಆಗಿರ್ಬೋದು, ವೀಕ್ಷಕರೇ 2 ವೀಲರ್ ಆಗಿರ್ಬೋದು, 15 ವರ್ಷ ಆದ ನಂತರ ಅದನ್ನ 5 ವರ್ಷದವರೆಗೂ ನೀವು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿಕೊಳ್ಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಒಂದು ವೇಳೆ ನೀವು ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿಕೊಳ್ಳಿಲ್ಲ ಅಂದ್ರೆ ನಿಮ್ಮ ಒಂದು ಗಾಡಿ ಕೂಡ ಗುಜರಿಗೆ ಹಾಕಬೇಕಾಗಿ ಬರಬಹುದು. ಇದು ಕಡ್ಡಾಯವಾಗಿ ಮಾಡಲಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಇದನ್ನ ಕಡ್ಡಾಯವಾಗಿ ಒಂದು ಅನೌನ್ಸ್ಮೆಂಟ್ ಆಗಿದೆ, ಅದನ್ನ ಕಾನೂನು ರೂಪ ಕೂಡ ತರಲಾಗಿದೆ. ಅದೇ ತರ ನಮ್ಮ ಕರ್ನಾಟಕದಲ್ಲೂ ಕೂಡ 15 ವರ್ಷ ಆದ್ಮೇಲೆ 5 ವರ್ಷ ನೀವು FC ರಿನಿವಲ್ಸ್ ಅನ್ನ ಮಾಡಿಸಬೇಕು, ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ರಿನಿವಲ್ ಮಾಡಿಸಬೇಕು, ಅದನ್ನ ಚಾರ್ಜಸ್ ಕೊಟ್ಟು. ನಂತರ 20 ವರ್ಷ ಆದ ಬಳಿಕ ಅದರದ್ದು ಕಂಡೀಷನ್ ಓಕೆ ಇದ್ರೆ ಮಾತ್ರ, ನಂತರ ಇಲ್ಲ ಅಂದ್ರೆ ಅದನ್ನ ಗುಜರಿಗೆ ಹಾಕಬೇಕೆಂಬುವ ಒಂದು ನಿಯಮ ಕೂಡ ಇದೆ ವೀಕ್ಷಕರೇ. ಅದೇ ತರ ಇದು ನಮ್ಮ ಕರ್ನಾಟಕದಲ್ಲಿ ಈಗ ಜಾರಿಗೆ ಬರಲಿದೆ. ಈಗಾಗಲೇ ಇದರ ಬಗ್ಗೆ ಈಗಾಗಲೇ ತುಂಬಾ ಅಪ್ಡೇಟ್ಸ್ಗಳು ಕೂಡ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ಕೊಡಲಿದ್ದೇವೆ. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ದರದಲ್ಲಂತೂ ಭಾರಿ ಒಂದು ಏರಿಕೆ ಆಗ್ತಾ ಇದೆ. ವೀಕ್ಷಕರೇ, ಇಲ್ಲಿ ಏರಿಕೆ ಆಗ್ತಾ ಇದೆ, ಇಳಿಕೆ ಆಗ್ತಾ ಇದೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಮೊನ್ನೆ 4 ದಿನದ ಹಿಂದೆ 7,000 ರೂಪಾಯಿ ಕುಸಿತವಾಗಿತ್ತು. ಈಗ ಮತ್ತೆ 2,000 ರೂಪಾಯಿಯಷ್ಟು ಏರಿಕೆ ಆಗಿದೆ. ಈಗ ಬಂಗಾರದ ಬೆಲೆ 24 ಕ್ಯಾರೆಟ್ಗೆ 1,38,000 ರೂಪಾಯಿ ಆಗಿದ್ರೆ ಬೆಳ್ಳಿ ದರ 2,45,000 ರೂಪಾಯಿ ಆಗಿದೆ 1 ಕೆಜಿಗೆ. 2,65,000 ರೂಪಾಯಿ ಆಗಿತ್ತು ಬೆಳ್ಳಿ ದರ, ಈಗ ಮತ್ತೆ 1 ಕೆಜಿಗೆ 2,42,000 ರೂಪಾಯಿ ಆಗಿದೆ. ಮತ್ತೆ 3,000 ರೂಪಾಯಿ ಏರಿಕೆ ಆಗಿ 2,45,000 ರೂಪಾಯಿ ಆಗಿದ್ದು ಕೂಡ ಒಂದು ಶಾಕ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಚೀನಾದವರು ಆ ಒಂದು ಸಿಲ್ವರ್ ಎಕ್ಸ್ಪೋರ್ಟ್ ಅನ್ನ ಬಂದ್ ಮಾಡಲಿದ್ದಾರಂತೆ. ಅಂದ್ರೆ ಬೆಳ್ಳಿಯನ್ನ ಬೇರೆ ದೇಶಕ್ಕೆ ರವಾನೆ ಮಾಡೋದನ್ನ ಬಂದ್ ಮಾಡಿದರೆ ಸಪ್ಲೈ ಶಾರ್ಟೇಜ್ ಆಗಿ ಬೆಳ್ಳಿ ದರದಲ್ಲಿ ಮತ್ತಷ್ಟು ಏರಿಕೆ ಕಾಣಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ವೀಕ್ಷಕರೇ, ಈಗ ಹೊಸ ವರ್ಷ ಕೂಡ ಬಂತು. 2026ರಲ್ಲಿ 2 ಲಕ್ಷ ಮನೆಗಳನ್ನ ನಿರ್ಮಾಣ ಮಾಡುವ ಗುರಿ ಇದೆ ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ವೀಕ್ಷಕರೇ, 2026ರ ಇಸ್ವಿಯಲ್ಲಿ ಈ ವರ್ಷದಲ್ಲಿ ಡಿಸೆಂಬರ್ ಒಳಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲಾಗಿರ್ಬೋದು, ಮುಖ್ಯಮಂತ್ರಿ ಅವರ 1 ಲಕ್ಷ ಮನೆ ಯೋಜನೆ ಅಡಿಯಲಾಗಿರ್ಬೋದು, ಅದೇ ತರ ಆವಾಸ್ ಯೋಜನೆ
ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ಒಟ್ಟು 2 ಲಕ್ಷಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡುವ ಗುರಿ ಇದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ಈಗಾಗಲೇ ತುಂಬಾ ಜನರು ಮನೆಗೋಸ್ಕರ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಅವರಿಗೆ ಈ ವರ್ಷದಲ್ಲಿ ಮನೆಗಳು ಪೂರ್ಣವಾಗುತ್ತೆ. ಅವರಿಗೆ ಮನೆಗಳನ್ನ ವಿತರಣೆ ಮಾಡುವ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಕೆಲವೊಬ್ಬರು ಮುಖ್ಯಮಂತ್ರಿಯವರ 1 ಲಕ್ಷ ಮನೆ ಯೋಜನೆಯಡಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ನಂತರ ಅವರು ಹಣವನ್ನು ಕೊಟ್ಟು ಈ ಒಂದು ಮನೆಗಳನ್ನ ಬುಕ್ ಮಾಡಿರ್ತಾರೆ. ಅಂದ್ರೆ ವೀಕ್ಷಕರೇ, ಇಲ್ಲಿ ಸರ್ಕಾರವು ಕೂಡ ಆರ್ಥಿಕ ಸಹಾಯ ಮಾಡುತ್ತೆ. ಜನರು ಕೂಡ ಟೋಕನ್ ಅಮೌಂಟ್ ಅನ್ನ ಕೊಟ್ಟು ಮನೆಗಳನ್ನ ಬುಕ್ ಮಾಡಿರ್ತಾರೆ. ಅವರು ಯಾರೆಲ್ಲ ಬುಕ್ ಮಾಡಿದ್ರು ನೋಡಿ, ಬಾಕಿ ಇರುವ ಹಣವನ್ನ ಪಾವತಿ ಮಾಡಿ ಮನೆಗಳನ್ನ ಪಡೆದುಕೊಳ್ಳಬೇಕು ಅಂತಲೂ ಕೂಡ ಒಂದು ಇಲಾಖೆಯಿಂದ ಮಾಹಿತಿ ಇಲ್ಲಿ ಬಂದಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.